ಹಾಯ್ ಫ್ರೆಂಡ್ಸ್, ಮೆಮೊರಿ ಟ್ರಿಪ್ ಮಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರಿಪ್ ತಗೊಂಡಿದ್ದೀವಿ. ನಾವು ನಮ್ಮ ಫ್ರೆಂಡ್ಸ್, ಹಾಯ್ ಕಿರಣ್, ಮತ್ತೆ ಇನ್ನೊಬ್ರು ಉಮೇಶ್. ಹಾಯ್. ಇವರು ಬರೀ ಉಮೇಶ್ ಅಂತ ಅಲ್ಲ ಫ್ರೆಂಡ್ಸ್, ಇವ್ರ ಹೆಸರು ನಾವೊಂದು ನಮ್ಮ ಟೀಮಲ್ಲಿ ಹೆಸರಿಕ್ಕಿದೀವಿ. ಏನಂತ ಗೊತ್ತಾ, ಇವರೊಬ್ರು ಸ್ಪೆಷಲ್ ಪರ್ಸನ್ ಅಂತಾರೆ. ವಿಮಲ್ ಅಂತೂ ಯಾವಾಗಲೂ ತಿಂತಾ ಇರ್ತಾರೆ. ವಿಮಲ್ ಉಮೇಶ್ ಅಂತ ಇವ್ರಿಗೆ. ಹಾಯ್ ಉಮೇಶ್. ಫ್ರೆಂಡ್, ಇವನು ಮಾತಾಡಲ್ಲ, ಯಾಕೆಂದ್ರೆ ಇವನ ಬಾಯಲ್ಲಿ ಕೇಸರಿ ಇದೆ, ಆದ ಕಾರಣದಿಂದ ಅವನು ಮಾತಾಡಲ್ಲ. SK ನಿಮ್ದು ಕಂಪ್ನಿ ನೇಮ್ ಏನಮ್ಮ? ನಿಮ್ದು ಶಿವ ಗಣೇಶ್ ಟ್ರೇಡರ್ಸ್ ಅಲ್ಲಿ ಒಂದು 18 ವರ್ಷದಿಂದ ಇವರು ಡ್ಯೂಟಿ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಇವ್ರು ಹೆಂಗೆ ಅಂದರೆ, ಒಂದು TVS ಗಾಡಲ್ಲಿ ಮಿನಿಮಮ್ ಒಂದು 120 ಕಿಲೋಮೀಟ್ರು 150 ಕಿಲೋಮೀಟ್ರ್ ಗಂಟ ಓಡಾಡ್ತಾರೆ ಡೈಲಿ. ತುಂಬ ಹಾರ್ಡ್ ವರ್ಕರು. ಒಂದು 18-20 ವರ್ಷದಿಂದ ಕೆಲಸ ಮಾಡ್ತಾವನೆ. ಮೊದಲು ಚಿಕ್ಕ ಮನೇಲಿದ್ದ, ಇವತ್ತು 3 ಅಂತಸ್ತು ಬಿಲ್ಡಿಂಗಲ್ಲಿ ಬಾಡಿಗೆಗೆ ಅವನು. ದುಡ್ಡೆಲ್ಲ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಕೇಳೂರು ಶಿವಮೊಗ್ಗದಲ್ಲಿ ಅಡಿಕೆ ತೋಟ ತಗೊಂಡಿದ್ದೀನಿ ಅಂತಾನೆ. ಹಾಯ್ ಮಾಡೋ. ಹಾಯ್ ಕಿರಣ್. ಹಾಯ್ ಫ್ರೆಂಡ್ಸ್, ಇವ್ರ ಹೆಸರು ಕಿರಣ್. SK ಮೋಟಾರ್ಸ್ ಸರ್ವಿಸ್ ಓನರ್ ಅಂಡ್ ಮೆಕ್ಯಾನಿಕ್. ತುಂಬಾ ಇವರು ಹಾರ್ಡ್ ವರ್ಕರು. ಇವರು ಚಿಕ್ಕ ಮೊಪೈಡಿಂದ ಹಿಡಿದು ಅಯ್ಯಾಬೂಸ ಗಾಡಿ ಗಂಟ ಎಲ್ಲ ರೆಡಿ ಮಾಡ್ತಾರೆ. ಬಟ್ ಆ ಗಾಡಿಗಳು ಬರೋಲ್ಲ, ಅಯ್ಯಾಬೂಸ ಗಾಡಿ ಬರೋಲ್ಲ. ಬಟ್ ಏನಾರ ಪ್ರಾಬ್ಲಮ್ ಅಂತ ಬಂದರೆ ಖಂಡಿತವಾಗ್ಲೂ ಮಾಡ್ತಾನೆ, ಯಾಕೆಂದರೆ ಅಷ್ಟು ನಾಲೆಡ್ಜ್ ಇದೆ ಈ ಗಾಡಿ ಬಗ್ಗೆ ಅವನಿಗೆ. ವಾರದಲ್ಲಿ 8 ದಿನದಲ್ಲಿ ಬೆಳಿಗ್ಗೆ 8 ಗಂಟೆಗೆ ಓಪನ್ ಮಾಡಿರೋ ಗ್ಯಾರೇಜು ನೈಟು 9-10 ಗಂಟೆ ತನಕ. ಬಟ್ ಗ್ಯಾರೇಜಲ್ಲಿ ಅವನೇ ಇರಲ್ಲ. ಫ್ರೆಂಡ್ಸ್, ಇವ್ರ ಹೆಸರು ನಮ್ಮ ಶಂಕರ್ದಾದ MBBS ಅಂತ. ನಾವು ಪ್ರೀತಿಯಿಂದ ಶಂಕರ್ ಬಾಯಿ ಅಂತ ಕರಿತೀವಿ ಇವ್ರನ್ನ. ಇವ್ರದ್ದು ನಮ್ಮದು ಎಲ್ಲ ಒಂದೇ ಡಿಪಾರ್ಟ್ಮೆಂಟು, ಡ್ರೈವಿಂಗು. ನಾವು ಇವಾಗ ಇಲ್ಲಿಂದ ತಿಂಡಿ ತಿಂದು, ಪರವಾಗಿಲ್ಲ, ತಿಂಡಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಸೋಲದಿಂದ ಒಂಚೂರು ಮುಂದೆ ಬಂದರೆ ಹೇಳೋಣ. ಕಿರಣಣ್ಣ, ಗ್ಯಾರೇಜ್ ಕ್ಲೋಸ್ ಮಾಡ್ಕೊಂಡು ಎಲ್ಲ ಹೊಟ್ಟಿದೀಯಾ? ಕಸ್ಟಮರಲ್ಲಿ ಕಾಯ್ತಾ ಇರಲ್ಲ ಅಂತ ಗೊತ್ತಿಲ್ವ ನಿಂಗೆ? ಏನು ಮರೆ, ಕಸ್ಟಮರ್ ಕಾಯಿಸೋದ್ರಲ್ಲೇ ನಿಂಗೆ ಒಂಥರ ಥ್ರಿಲ್ ಇದೆ ಅಲ್ವಾ? ಒಂಥರ ಥ್ರಿಲ್ಲು ನಿನಗೆ. ಉಮೇಶ್, ಹಾಯ್. ವಿಮಲ್ ಹಾಕಂಡ ಗಿರೀಶ್ ಅಣ್ಣವ್ರವ್ರಿಗೆ ಎಂಟ್ರಿ ಆಗಿದ್ದೀವಿ. ಮನೆ ಕಟ್ಟಿಸ್ತಾ ಇದ್ದಾರೆ.
ಅವತ್ತು ಹೋಗಲಿಲ್ಲ, ನೈಟ್ ಹೋಗಿದ್ದು. ಆಯ್ ಮಾಡಿ ಹಂಗೆಲ್ಲಿ ಹಿಂದಿನ ದೂರದಿಂದ ಯಾರು ಹೇಳೋರು? ಯಾರು ಹೇಳ್ತೀನಿ ನೋಡಿ ಫ್ರೆಂಡ್, ಇವರು ನಮ್ಮ ಗಿರೀಶ್ ಬಾಯಿ ಅಂತ ನೋಡಿ ಫ್ರೆಂಡ್. ಅದಷ್ಟು ನಾನು ಕಟ್ ಮಾಡ್ದವೆ ಬರುತ್ತದು ಏನು ಅಲ್ಲ ನೋಡ್ರಿ, ಇಬ್ಬರು ಸೇರ್ಕ ಕೊಯ್ತವ್ರೆ. ಅದೇ ಅಷ್ಟನ್ನ ಕೊಯ್ತಿದ್ಯೋ ಏನಾರು ಕೊಯ್ತಿದ್ಯೋ ಬಂದಲ್ಲ ಕಡೆಗೆ ನೋಡ್ರಿ, ಹಿಂಗೆ ತೊಳೆ ವೇಸ್ಟ್ ಆಗಿಲ್ಲಲ್ಲ ಒಂದು, ಆ ಥರ ಕಾಲ ನಿಮ್ಮದು. ಅದು ಒಂದು ತೊಳೆ ಕಟ್ಟಾಗಿ ಎಲ್ಲೋದು ಅವನು ಒಳ್ಳೆ ಶಾರ್ಪ್ ಐತೆ ನೋಡಿ ಅಲ್ವಾ, ಕೆಲವೊಂದು ಅರಿಯೋದೇ ನೋಡೋಣ. ಕಲೆ ಇಲ್ಲ ಅಂತಂದೆ ಯಾರಿಗೆ ಕಿರಣಿಗೆ. ಆ ಕಲೆ ಇಲ್ಲ ಅಂತ ಹೇಳಿದ್ದು, ಹಂಗೆ ಬಕ್ಕ ತಿನ್ಕತ್ತೆ ಅಂತ ಹೇಳಿದ್ದು. ನೋಡಿ ಪೆಟ್ಟು ತೊಳೆ ನಮ್ಮ ಶಂಕರ್ ಬಾಯಿ ತಿಂತಿದ್ದಾರೆ. ಹೆಂಗಿದ್ದೀರಿ ಟೇಸ್ಟು? ಸೂಪರ್ ಆಗಿದೆ ಅಣ್ಣ. ಇವಾಗೆಲ್ಲ ಎಂಡಿಂಗ್ ಸೀಸನ್ ಇದು. ನೀರು ಕುಡಿದ್ಬಿಟ್ಟೈತೆ. ಕೆಲವೊಂದು ನಂಗೆ ಬರ್ತಾರೆ ಬೆಳೆ ಬಟ್ ನೀರು ತಂದು ನೋಡಿ ಫ್ರೆಂಡ್, ಹಣ್ಣು ನಾವು ತಿಂತಾಯಿದ್ದೀನಿ ಇವಾಗ. ಅಯ್ಯಪ್ಪ ಸಾಕಾದ ಸೂಪರ್ ಇದು. ನೋಡಿ ಫ್ರೆಂಡ್, ನಾವು ಇವಾಗ ನಮ್ಮ ಗಿರೀಶ್ ಅಣ್ಣಂಗೆ ಕರ್ಕೊಂಡು ಇದೊಂದು ಹಳೆ ತೋಟ, ತೆಂಗಿನವರೆಲ್ಲ ಹೋಗ್ಬಿಟ್ಟವೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದೊಂದು ಹಳೆ ತೋಟ, ನಿಮ್ದಾ? ಇದು 100 ರೂಪಾಯಿ ಒಳಗೆ. ಯಾವ ಕೆರೆಗೂ ನೀರಿಲ್ಲ, ಮಳೆ ಇಲ್ಲ. ಈ ಸರಿ ಮಳೆಗಾಲ ಬರಗಾಲ ಆಗಿದೆ ನೋಡಿ. ಕೆರೆಯಲ್ಲಿ ನೀರೇ ಇಲ್ಲ ಫ್ರೆಂಡ್. ಇದು ದೊಡ್ಡ ಕೆರೆ ಇದಲ್ಲ, ದೊಡ್ಡ ಕೆರೆ ಇದು. ಎಲ್ಲ ಒತ್ತರಿಸ್ಕೊಂಡವ್ರ ಕಣ, ಅಲ್ಲಿ ತೋಟ ಅವಲ್ಲ ಎಲ್ಲ ಖಾಲಿ ಖಾಲಿ, ಕೆರೆ ಎಲ್ಲ ಖಾಲಿ. ಕರೆಕ್ಟಾಗಿ ಗೌರ್ಮೆಂಟ್ನವರು ನಮ್ಮೂರು ಪಕ್ಕದೂರಲ್ಲಿ ಒಂದು ಹೊಡೆದ್ರು. ಎಲ್ಲ ಈ ಕಡೆ ತೆಂಗಿನ ಸಸಿ ಇಲ್ಲ, ನೀ ಆ ಕಡೆ ನೋಡ್ಕೊಬಿಡ. ಇಲ್ಲ ನೋಡ್ತಾ ಇದ್ದೀನಿ ಮಂಜಣ್ಣ, ತೆಂಗಿನ ಸಸಿ ಎಲ್ಲ ತಿತ್ತಾಯಿಸಿದ್ರು. ಸರ್ವೆ ಮಾಡ್ತಾರೆ. ಯಾರು ಸ್ವಾಮಿಗಳಿರೋದಿಲ್ಲ? ಅವ್ರ ಹೆಸರು ನಾರಾಯಣ ನಾರಾಯಣ ಸ್ವಾಮಿ. ಅವ್ರು ಅಲ್ಲೇ ನೆನಪೈತಲ್ಲ, ಮಠ ಯಾವುದಿದು? ಗುರುಕುಲ. ಗುರುಕುಲ ಮಠನ ಇದು? ಕೊಡುವಗೆರೆ. ಫ್ರೆಂಡ್ಸ್, ಇದು ಕೊಡುವಗೆರೆ ಚೆನ್ನಕೇಶವ ಸ್ವಾಮಿ ದೇವಾಲಯ. ನಮ್ಮ ಗಿರೀಶಣ್ಣವರೂರಿಂದ ಜಸ್ಟ್ ಒಂದು 4 ಕಿಲೋಮೀಟರ್ ಇದೆ ನೋಡಿ. ಜಾಗ ಚೆನ್ನಾಗಿದೆ. ಇಲ್ಲಿ ಗುರುಕುಲ ಅಂತ ಇದೆ, ನಾರಾಯಣ ಸ್ವಾಮಿಗಳು. ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಪಾಠ ಕಲಿತಾ ಇದ್ದಾರೆ ನೋಡಿ. ಹಿಂಗೆ ಮುಂದೆ ದೇವಸ್ಥಾನದ ಪಕ್ಕದಲ್ಲೇ ಇದೆ ಗುರುಕುಲ. ಏನೋ ಸರಿಯಾಗಿ ಬುದ್ಧಿ ಕಲಿಲಿಲ್ಲ ಅಂತ ಗುರುಕುಲ ಚೆಂದಾಗಿದೆ. ನಾರಾಯಣ ಸ್ವಾಮಿಗಳು.